ಹಲೋ ನಮಸ್ಕಾರ ಎವ್ರಿವನ್, ನಾನು ನಿಮ್ಮ ಕಲಿ ಡೇಲ್ಸ್ನ ಕುಶಲ. ಲೇಸಿನೆಸ್ ತುಂಬ ಜಾಸ್ತಿ ಆಗಿದೆ ಅನಿಸಿ ಪ್ರೊಡಕ್ಟಿವ್ ಆಗೋಕ್ಕೆ ಏನಾದ್ರು ಮಾಡೋಣ ಅಂದ್ಕೊಂಡು ಫೈನಲಿ ನನ್ನನ್ನು ನಾನೇ ಪೋಸ್ಟ್ ಮಾಡಿಕೊಂಡು ಡೈಲಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ಫಸ್ಟ್ ವ್ಲಾಗ್ ಇನ್ ಅ ಡೇ ಇನ್ ಮೈ ಲೈಫ್ ಸೀರೀಸ್. ಇವತ್ತು ಗೌರಿ ಹಬ್ಬ. ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದು ತಲೆಗೆ ಎಣ್ಣೆ ಹಚ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಬ್ಬದಿಂದ ಕೆಲಸ ತುಂಬ ಜಾಸ್ತಿ ಇತ್ತು. ಮನೇಲಿ ಅಮ್ಮಂಗೆ ಹೆಲ್ಪ್ ಮಾಡಬೇಕಿತ್ತು. ಬೇಗ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿದೆ. ಅಷ್ಟರಲ್ಲಿ ಟೈಮ್ 10:45 ಆಗಿತ್ತು. ಹೊಟ್ಟೆ ತುಂಬ ಹಸಿತಿತ್ತು. ಅಮ್ಮ ತಿಂಡಿಗೆ ಬಳ್ಳಿಯ ರೊಟ್ಟಿ ಮಾಡಿದರು. ಎಸ್, ಇದು ದೋಸೆ ಅಲ್ಲ, ಬಳ್ಳಿದು ಮಾಡೋ ರೊಟ್ಟಿ, ಬಳ್ಳಿಯ ರೊಟ್ಟಿ ನನ್ನ ಫೇವ್ರೆಟ್. ಸೊ ಅಮ್ಮ ರೊಟ್ಟಿ ಹಾಕ್ಕೊಟ್ರು. ನಾನು ಕುತ್ಕೊಂಡು ಆರಾಮಾಗಿ ಹೊಟ್ಟೆ ತುಂಬ ರೊಟ್ಟಿ ತಿಂದೆ, ಎಂಜಾಯ್ ಮಾಡ್ಕೊಂಡು ತಿಂದೆ. ಆನಂತರ ಸ್ವಲ್ಪ ವರ್ಕ್ ಇತ್ತು. ಸೊ ಲ್ಯಾಪ್ಟಾಪಲ್ಲಿ ವರ್ಕ್ ಮುಗಿಸೋಣ ಅಂತ ಕೂತ್ಕೊಂಡು ವರ್ಕ್ ಮಾಡ್ತಾಯಿದ್ದೆ. ಅಷ್ಟರಲ್ಲೇ ಅಮ್ಮ ಗಿಡಗಳಿಗೆ ನೀರು ಹಾಕೋ ಅಂದರು. ಎವ್ರಿ ಡೇ ನಾವು ಹೈಡ್ರೇಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ನಾವು ಅಷ್ಟೇ ಅಲ್ಲ, ನಮ್ಮ ಪ್ಲ್ಯಾಂಟ್ಸ್ನೂ ಸಹ ಹೈಡ್ರೇಟೆಡ್ ಆಗಿರಬೇಕು. ಸೊ ನನ್ನ ರೂಮಲ್ಲಿದ್ದ ಇಂಡೋರ್ ಪ್ಲ್ಯಾಂಟ್ಸ್ಗಳಿಗೆ ನೀರು ಹಾಕಿ ಅದನ್ನ ಲೀವ್ಸ್ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಟೆ. ಅಷ್ಟರಲ್ಲಿ ಅಮ್ಮ ಯಾವುದೋ ಒಂದು ಫೈಲ್ ಎಡಿಟ್ ಮಾಡಬೇಕಿತ್ತು ಅಂತ ಹೇಳಿ ಬಂದರು. ಅದೇನೋ ಪ್ರಾಬ್ಲಮ್ ಆಗಿತ್ತು. ಸೊ ಅದನ್ನು ಸಾರ್ಟ್ ಔಟ್ ಮಾಡಿ ಒಂದು ಪವರ್ ನ್ಯಾಪ್ ಆಯಿತು. ಅಷ್ಟರಲ್ಲಿ ಊರಿಗೆ ಹೋಗೋಕ್ಕೆ ರೆಡಿ ಆಗಬೇಕಿತ್ತು. ರೆಡಿಯಾಗಿ ನನ್ನ ತಂಗಿಗೆ ವೆಯ್ಟ್ ಮಾಡ್ತಿದ್ದೆ. ಅವಳು ಡ್ಯಾನ್ಸ್ ಕ್ಲಾಸ್ ಹೋಗಿದ್ದವಳು, ಇನ್ನೂ ಬಂದಿರಲಿಲ್ಲ. ಅಲ್ಲಿ ಬೇಕಾಗಿರೋ ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ಅದನ್ನ ಕಾರ್ಗಿಟ್ಟು ಊರಿಗೆ ಹೋಗೋಣ ಅಂತ ನಾನು, ಅಮ್ಮ ಮತ್ತು ತಂಗಿ ಹೊರಟು. ಶಿರುಬಾಯ್. ಇವತ್ತು ನಾವು ಹೋಗ್ತಾ ಇರೋದು ಶ್ರವಣ ಬೆಳಗೊಳಕ್ಕೆ. ಇದು ನನ್ನ ತಾಯಿಯ ಊರು. ಪ್ರತಿ ವರ್ಷ ನಾವು ಗೌರಿ ಗಣೇಶ ಹಬ್ಬನ ಇಲ್ಲೇ ಸೆಲೆಬ್ರೇಟ್ ಮಾಡೋದು. ಸೊ ಈ ವೇನೇ ತುಂಬ ಚೆನ್ನಾಗಿದೆ. ಗ್ರೀನರಿ, ಶ್ರವಣ ಏರಿಯಲ್ಲಿ ಕೆರೆ ಸಿಗುತ್ತೆ. ಆನ್ ದ ವೇ ಬ್ಯೂಟಿಫುಲ್ ವ್ಯೂ ಇದೆ. ಹೋಗ್ತಾ ಉದ್ದಕ್ಕೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನನಗಂತೂ ಇದು ಬರೋದಕ್ಕೆ ಯಾವಾಗಲೂ ತುಂಬ ಇಷ್ಟ ಆಗುತ್ತೆ. ಊರಿಗೆ ಎಂಟರ್ ಆಗ್ತಿದ್ದಂಗೆ ಬೆಟ್ಟ ಕಾಣಿಸುತ್ತೆ. ಬೆಟ್ಟದ ಮೇಲೆ ಗೊಮ್ಮಟೇಶ್ವರನ ನೋಡ್ತಾ ಊರಿಗೆ ಎಂಟ್ರ್ ಆಗ್ಬೋದು. ಈ ಊರಿಗೆ ಬರೋಕ್ಕೆ ಏನೋ ಒಂಥರ ಖುಷಿ. ಅದರಲ್ಲೂ ಗಣಪತಿ ಹಬ್ಬದ ಟೈಮಲ್ಲಿ ಬರೋಕ್ಕಂತೂ ತುಂಬ ಖುಷಿ ಆಗುತ್ತೆ. ಕಾರಲ್ಲಿ ಬಂದಿದ್ದರಿಂದ ಗಾಳಿ ಬಿಸಿ ನನ್ನ ಕೂದಲು ಹೇಗೇಗೋ ಆಗಿಬಿಟ್ಟಿತ್ತು. ನನಗಂತೂ ಹಬ್ಬಕ್ಕೆ ಊರಿಗೆ ಹೋಗ್ತಿರೋದ್ರಿಂದ ತುಂಬ ಖುಷಿ ಆಗ್ತಿತ್ತು. ಬಟ್ ಮುಂಚೆ ಅಷ್ಟು ಒಂದು ವೈಬ್ ಇಲ್ಲ. ಮುಂಚೆ ಆದರೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ರು. ಎಲ್ಲರೂ ಊರಿಂದ ಬಂದು ಗಣಪತಿಗಳನ್ನ ತೊಗೊಂಡು ಡೆಕೋರೇಷನ್ಗೆ ಐಟಮ್ಸ್ ತೊಗೋತಾ ನಾವೆಲ್ಲ ಚಿಕ್ಕವರಿದ್ದು ಎಲ್ಲ ಬರ್ತಿದ್ದೋ, ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಿದ್ದೋ. ಬಟ್ ಈಗೆಲ್ಲರೂ ಅವ್ರದ್ದೇ ಲೈಫಲ್ಲಿ ಬ್ಯುಸಿ ಆಗಿದ್ದಾರೆ. ಇಲ್ಲಿ ಕಾಣಿಸ್ತಿರೋದು ಗೊಮ್ಮಟೇಶ್ವರ ಬೆಟ್ಟ, ದೊಡ್ಡ ಬೆಟ್ಟ. ಇದ್ರ ಕೆಳಗೆ ಕಲ್ಯಾಣಿ ಇದೆ, ಬಟ್ ಫ್ಲೆಕ್ಸ್ ಹಾಕಿದೆ, ಎಲ್ಲ ಮುಚ್ಚೋಗಿದೆ. ನಂತರ ನಾವು ಮನೆಗೆ ಹೋದು. ಮನೇಲಿ ನನ್ನ ಕಸಿನ್ಸ್ ಎಲ್ಲ ತುಂಬ ಖುಷಿಯಾಗಿ ನನ್ನ ವೆಲ್ಕಮ್ ಮಾಡಿದ್ರು. ಎಲ್ಲ ಎಕ್ಸೈಟ್ ಆಗಿದ್ರು. ತುಂಬ ದಿನ ಆದಮೇಲೆ ನಾವು ಊರಿಗೆ ಹೋಗಿದ್ದು. ಸೊ ನನ್ನ ಅಜ್ಜಿ ಅಂದರೆ ಮಮ್ಮಿ ಅಂತ ಅಂತೀವಿ ನಾವು, ಖುಷಿ ಆದರು ನನ್ನ ಮತ್ತು ನನ್ನ ತಂಗಿನ ನೋಡಿ. ನಮ್ಮ ಅತ್ತೆನೂ ನಮ್ಮನ್ನ ಎಲ್ಲ ವೆಲ್ಕಮ್ ಮಾಡಿದ್ರು. ಸೊ ಹಬ್ಬದ ಪ್ರಿಪ್ರೇಷನ್ಸ್ ಆಗ್ತಾಯಿತ್ತು. ಮಕ್ಕಳು ಆಟ ಆಡ್ತಾಯಿದ್ರು. ಅವರು ಅವ್ರದ್ದೇ ಮನೆ ಕಟ್ಟಿ ಗಣಪತಿ ಮಾಡಿ ಏನೇನೋ ಮಾಡ್ತಾಯಿದ್ರು. ಅವ್ರ ಜೊತೆ ಸೇರ್ಕೊಂಡು ನಾನು ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಹಾಗೆ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಟ ಹೊಡೆದು ತುಂಬ ದಿನ ಆದಮೇಲೆ ಸಿಕ್ಕಿದ್ರಿಂದ ಫುಲ್ ಮಸ್ತ್ ಮಜಾ ಮಾಡ್ತಾಯಿದ್ದೋ. ಅಷ್ಟರಲ್ಲಿ ಹಬ್ಬಕ್ಕೆ ಅಂದಮೇಲೆ ತಿಂಡಿಗಳು ಮಾಡೋದಿರುತ್ತೆ. ಒಡೆ ಮಾಡಿದ್ರು. ಒಡೆ ಮಾಡ್ತಾ ಹಾಗೆ ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡ್ತಾಯಿದ್ದೋ. ಅಷ್ಟರಲ್ಲಿ ನನ್ನ ಚಿಕ್ಕಮ್ಮ ಸಂಗೀತ ಕ್ಲಾಸ್ಗೆ ಹೋಗ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಸಂಗೀತ ಆಡ್ತಿದ್ದಾನೆ. ಸೊ ಎಲ್ಲರನ್ನೂ ನಮ್ಮನ್ನ ಎಂಟರ್ಟೈನ್ ಮಾಡ್ದ. ಮಾಧವನಲ್ಲಿ ಮನ ಸದಾ ನಿಲ್ಲಿಸೂನಿ, ಪಂಕಜನಯನ ಶ್ರೀ ವೆಂಕಟ ವಿಠಲನ ಕಿಂಕಟನ. ಈ ಮೂರು ಗಾಂಧಿ ಮಂಕೀಸ್, ಇದು ನ್ಯೂ ಜೆನ್ಜಿ ಮಂಕಿ. ಹೀಗೆ ಫನ್ ಮಾಡ್ತಾ ಎಲ್ಲ ಕೂತು ಊಟ ಮಾಡಿ ಈ ದಿನನ ಎಂಡ್ ಮಾಡ್ತು. ಸೊ ಮತ್ತೆ ನಾಳೆ ಸಿಗೋಣ.